ಹಾಸನದ ಹಿಮ್ಸಾ ಆಸ್ಪತ್ರೆಯಲ್ಲಿ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಅನ್ನು ಪೂರ್ಣಗೊಳಿಸಲಾಗಿದೆ. 20 ನಿಮಿಷಗಳಲ್ಲಿ ಸೂರಜ್ಗೆ ಶುಗರ್, ಬಿಪಿ, ಇಸಿಜಿ ಟೆಸ್ಟ್ ಅನ್ನು ಮಾಡಿದ್ದಾರೆ ವೈದ್ಯರು. ಮೆಡಿಕಲ್ ಟೆಸ್ಟ್ ಮುಗಿಸಿ ಸೆನ್ ಠಾಣೆಗೆ ಸದ್ಯ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಎಂಎಲ್ಸಿ ಆಗಿರೋ ಕಾರಣ ಜನಪ್ರತಿನಿಧಿಗಳ ಮುಂದೆ, ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕಾಗಿ ಬೆಂಗಳೂರಿಗೆ ಕರೆತರ್ತಾರೆ ಹಾಸನ ಪೊಲೀಸರು. ಕೋರಮಂಗಲದ ಜಡ್ಜ್ ನಿವಾಸದಲ್ಲಿ ಇವತ್ತು ಪೊಲೀಸರು ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸುತ್ತಾರೆ. ನಿನ್ನೆ ರಾತ್ರಿ 7:30ರಿಂದ ಇಂದು ಮುಂಜಾನೆ 4 ಗಂಟೆಯವರೆಗೂ ಸುದೀರ್ಘ ವಿಚಾರಣೆಯನ್ನ ನಡೆಸಿ ಆನಂತರ ಅರೆಸ್ಟ್ ಮಾಡಲಾಯಿತು. ಈಗ ಮುಂದುವರೆದಂತೆ ಮೆಡಿಕಲ್ ಟೆಸ್ಟ್ ಅನ್ನ ಪೂರ್ಣಗೊಳಿಸಿದ್ದಾರೆ. 20 ನಿಮಿಷಗಳ ಕಾಲ ಅವರಿಗೆ ಇಸಿಜಿ ಮತ್ತು ಶುಗರ್, ಬಿಪಿ ಎಲ್ಲವೂ ಕೂಡ ನಾರ್ಮಲ್ ಇದೆಯಾ ಅನ್ನುವಂತಹ ಚೆಕ್ ಅನ್ನ ಮಾಡಿಕೊಳ್ಳಲಾಗಿದೆ. ಇದರ ನಂತರ ಹಾಸನ ಪೊಲೀಸರು ನೇರವಾಗಿ ಬೆಂಗಳೂರಿಗೆ ಕರೆತರ್ತಾರೆ. ಸುಮಾರು 4 ಗಂಟೆ ಸಂಜೆ ಹೊತ್ತಿಗೆ ಕರೆತರ್ತಾರೆ ಮತ್ತು ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಅಂತ ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಆಗುತ್ತೆ. ಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅವರು ಠಾಣೆಗೆ ಬಂದಿದ್ರು. ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ಕೊಡುವ ಸಲುವಾಗಿ ಯಾವ ಕೇಸನ್ನ ಅವರ ಸ್ನೇಹಿತ ಕೊಟ್ಟಿದ್ದಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅನಿರೀಕ್ಷಿತ ರೀತಿಯಲ್ಲಿ ಸೂರಜ್ ರೇವಣ್ಣ ಬಂಧನಕ್ಕೆ ಒಳಪಟ್ಟರು. ವಿಚಾರಣೆ ಸಂದರ್ಭದಲ್ಲಿ ಅವರು ಸಹಕಾರವನ್ನ ಕೊಟ್ಟಿಲ್ಲ, ಯಾವುದೇ ಮಾಹಿತಿಗಳನ್ನ ಕೊಟ್ಟಿಲ್ಲ ಅನ್ನೋ ಆಧಾರದ ಮೇಲೆ ಮತ್ತು ಕೇಸ್ಗಳನ್ನ ದಾಖಲು ಮಾಡಿಕೊಂಡಿರುವ ಸೆಕ್ಷನ್ಗಳ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ಹಿಮ್ಸ್ ಆಸ್ಪತ್ರೆಯಲ್ಲಿ ಅವರ ಮೆಡಿಕಲ್ ಟೆಸ್ಟ್ ಪೂರ್ಣವಾಗಿದೆ. ಈಗ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರಾ ಅಥವಾ ಸೆನ್ ಠಾಣೆಯಲ್ಲಿ ಮತ್ತಷ್ಟೇನಾದ್ರೂ ವಿಚಾರಣೆಗಳ ಸಾಧ್ಯತೆ ಇರುತ್ತಾ? ದಿವ್ಯಾ, ಅಂತಂದ್ರೆ ಈಗಾಗಲೇ ಇವತ್ತು ಬೆಳಿಗ್ಗೆ ಏನು ಅಸಹಜ ಲೈಂಗಿಕ ಕ್ರಿಯೆ ಪ್ರಕರಣ ಸಂಬಂಧ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣರನ್ನ ಬೆಳಿಗ್ಗೆ ಏನು ಡಿವೈಎಸ್ಪಿ ಅಂದ್ರೆ ಹೊಳೆನರಸೀಪುರ ಡಿವೈಎಸ್ಪಿ ಹಾಗೂ ತನಿಖಾಧಿಕಾರಿ ಆಗಿರುವಂತಹ ಪ್ರಮೋದ್ ಅವರು ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂಥದ್ದು. ಅಂತಂದ್ರೆ ಹಾಸನದ ಎಸ್ಪಿ ತಮ್ಮಯ್ಯ ಮತ್ತೆ ಡಿಸ್ಟ್ರಿಕ್ಟ್ ಸರ್ಜನ್ ಲೋಕೇಶ್ ಮತ್ತೆ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಇವರ 3 ಜನರ ನೇತೃತ್ವದಲ್ಲೂ ಕೂಡ ಇವತ್ತು ಬೆಳಿಗ್ಗೆ ಮೆಡಿಕಲ್ ಚೆಕಪ್ ನಡೆದಿರುವಂಥದ್ದು. ಅಂತಂದ್ರೆ ಮೆಡಿಕಲ್ ಚೆಕಪ್ ನಲ್ಲಂದ್ರೂ ಕೂಡ ಅವರ ಸದ್ಯದ ಯಾವುದೇ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಪ್ರಮಾಣದಲ್ಲಿ ಅಂತ ಪರ್ಟಿಕ್ಯುಲರ್ ಯಾವುದೇ ಮೆಡಿಕಲ್ ಚೆಕಪ್ ನಡೆದಿಲ್ಲ. ಆದರೆ ಒಂದು ಅವರ ಪಲ್ಸ್ ರೇಟ್ ಹೇಗಿರುವಂಥದ್ದು ಮತ್ತೆ ಇಸಿಜಿ, ಅವರ ಬ್ಲಡ್ ಟೆಸ್ಟ್, ಶುಗರ್ ಟೆಸ್ಟ್, ಹೀಗೆ ಒಂದು ಸಾಮಾನ್ಯವಾದಂಥ ಒಂದು ಮೆಡಿಕಲ್ ಚೆಕಪ್ ಒಳಪಡಿಸಿರುವಂಥದ್ದು. ಯಾಕೆಂತಂದ್ರೆ ಅವ್ರನ್ನ ಇಲ್ಲಿಂದ ಈಗ ಸೀದಾ ಜನಪ್ರತಿನಿಧಿಗಳ ಕೋರ್ಟಿನ ಏನು ನ್ಯಾಯಾಧೀಶರ ಮನೆ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಮಾಹಿತಿ ಇರೋದ್ರಿಂದ ಅವ್ರನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋ ಅದನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಗಿರುವಂಥ ಆ ಹಿನ್ನೆಲೆಯಲ್ಲಿ ಅವ್ರನ್ನ ಒಂದು ಸಾಮಾನ್ಯವಾದಂಥ ಒಂದು ಮೆಡಿಕಲ್ ಚೆಕಪ್ಗೆ ಒಳಪಡಿಸಿರುವಂಥದ್ದು. ಅದೇ ಈಗ ಸದ್ಯದ ಮಾಹಿತಿ ಪ್ರಕಾರ ದಿವ್ಯಾ, ಅವ್ರನ್ನ ಈಗಾಗಲೇ ಮೆಡಿಕಲ್ ಚೆಕಪ್ ಮುಗಿಸಿ ಸುಮಾರು ಒಂದು 20 ನಿಮಿಷಗಳ ಕಾಲ ಮೆಡಿಕಲ್ ಚೆಕಪ್ ಮುಗಿಸಿದಂಥ ಸೆನ್ ಅಂದ್ರೆ ಹಾಸನ ಪೊಲೀಸರು ಈಗ ಅವರ ಸದ್ಯಕ್ಕೆ ಅವ್ರನ್ನ ಹಾಸನದ ಸೆನ್ ಠಾಣೆಯಲ್ಲಿ ಇಟ್ಟಿರುವಂಥದ್ದು. ಮತ್ತೆ ಏನು ನಿನ್ನೆಯಿಂದನೂ ಕೂಡ ಸುಮಾರು 14 ಗಂಟೆಗಳ ಕಾಲ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈಗಲೂ ಕೂಡ ಆ ವಿಚಾರಣೆ ನಡೀತಾ ಇರುವಂಥದ್ದು. ಈ ವಿಚಾರಣೆ ಮುಗಿದ ಬಳಿಕ ಅವರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟಿನ ಅಂದ್ರೆ ನ್ಯಾಯಾಧೀಶರ ಮನೆ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಅವರನ್ನ ಈಗ ಇಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸೂರಜ್ ರೇವಣ್ಣ ಪೊಲೀಸರ ಬಂಧನದಲ್ಲಿದ್ದಾರೆ. ಪ್ರಕರಣವನ್ನ ಈಗಾಗಲೇ ಸರ್ಕಾರ ಸಿಐಡಿಗೂ ಕೂಡ ಒಪ್ಪಿಸಿ ಆಗಿದೆ. ನಂತರದಲ್ಲಿ ಈ ಪ್ರಕರಣ ಮತ್ತಷ್ಟು ಚುರುಕನ್ನ ಪಡೆದುಕೊಳ್ಳಲಿದೆ. ಪ್ರಾಥಮಿಕವಾಗಿ ಒಂದಷ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಆರಂಭಿಕ ಹಂತದ ವಿಚಾರಣೆಯಲ್ಲಿ ಯಾವುದೇ ರೀತಿಯ ಸಹಕಾರ ದೊರೆತಿಲ್ಲ. ಯಾವ ಮಾಹಿತಿಗಳು ಕೂಡ ಸಂತ್ರಸ್ತನ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣ ಕೊಟ್ಟಿಲ್ಲ.